ದೊಡ್ಡ ಚರ್ಚೆಗಳು ಅದರ ಬಗ್ಗೆ ನಡೀತಾ ಇದೆ. ಅದರ ಬಗ್ಗೆ ನಾವು ಮಾಹಿತಿ ಕೊಟ್ಟಿದ್ದೀವಿ. ಎಲ್ಲ ಕಡೆ ಆ ಕೂಗು ಕೇಳಿ ಬರ್ತಾ ಇದೆ, ಹೌದಲ್ವಾ, ಇದರಿಂದ ಇಷ್ಟೆಲ್ಲ ಅಡಗಿತ್ತ, ನಮಗೆ ಗೊತ್ತಿರಲಿಲ್ಲ, ಹೌದು ಇದು ನಮ್ಮ ಹಕ್ಕು, ಕೇಳಬೇಕು, ಇವ್ರು ಕೇಳಿದ್ರಲ್ಲಿ ನ್ಯಾಯ ಇದೆ ಅಂತ ಹೇಳಿ ಇವತ್ತು ಇಡೀ ನಾಡಿನಲ್ಲಿ ದೊಡ್ಡ ಚರ್ಚೆ ನಡೀತಾ ಇದೆ. ಹಾಗಾಗಿ ಇವತ್ತು ಕನ್ನಡಿಗರಿಗೆ ಅದು ಅರ್ಥ ಆಗಿದೆ, ಕನ್ನಡಿಗರ ಅರಿವಿಗೆ ಅದು ಇವತ್ತು ಬಂದಿದೆ. ನಾರಾಯಣಗೌಡರು ಹೋರಾಟ ಮಾಡ್ತಾರೆ ಅಂತೇಳಿ ಸರ್ಕಾರ ಆಯಿತು ಡಾಕ್ಟರ್ ಸರೋಜಿನಿ ಮಹಿಷಿನಿ ವರದಿ ತಂದ್ಬೋಣ ಅಂತ ಹೇಳ್ತಾರೆ. ಆ ಕಡೆ MNC ಕಂಪ್ನಿಗಳು, ದೊಡ್ಡ ದೊಡ್ಡ ಖಾಸಗಿ ಕಂಪ್ನಿಗಳೆಲ್ಲ ಬರ್ತವೆ, ನೀವು ಈ ಥರ ಎಲ್ಲ ಮಾಡಿದ್ರೆ ನಾವು ಬಿಟ್ಟು ಹೋಗ್ತೀವಿ, ಬೇರೆ ಕಡೆ ಹೋಗ್ತೀವಿ ಅಂತಾರೆ. ಹೋಗ್ರಿ ನಮ್ಮ ನೆಲದಲ್ಲಿ ನಾವೆಲ್ಲವನ್ನ ನಿಮಗೆ ಕೊಟ್ಟು ನಿಮ್ಮಿಂದ ನಾವು ಏನೂ ಪಡ್ಕೊಳ್ಳೋಕ್ಕಾಗಲಿಲ್ಲ ಅನ್ನೋದಾದರೆ ನಿಮ್ಮ ಕಂಪ್ನಿಗಳು, ನಿಮ್ಮ ಉದ್ಯಮಗಳು ಯಾರಿಗ್ರಿ ಬೇಕು? ಹೋಗ್ರಿ. ಹೋರಾಟ ಶುರು ಆಯಿತು ಅಂತೇಳಿ ಕನ್ನಡಿಗರಿಗೆ ನೀವು ಕೆಲಸ ಕೊಡಬೇಕು ಅಂತೇಳಿ ಹೋರಾಟ ಶುರು ಮಾಡ್ತೀರಿ. ಈಗ ಕಂಪ್ನಿಗಳಲ್ಲಿರುವಂಥ ಉದ್ಯಮಿಗಳಿಗೆ ಏನು ಮಾಡಬೇಕು, ಎಂಪ್ಲಾಯೀಸ್ಗೆ ಏನು ಮಾಡಬೇಕಾಗಾದ್ರೆ? ನಮಗೆ ಇವರಿಂದಲೇ ಬದುಕುಂತಲೂ ನಾವೇನು ಅಂದ್ಕೊಂಡಿಲ್ಲ. ಈ ನೆಲದಲ್ಲಿ ಬದುಕು ಕಟ್ಕೊಳ್ಳೋದು ಹೇಗೆ ಅಂತಲೂ ನಮಗೆ ಗೊತ್ತಿದೆ. ಬದುಕು ಕಟ್ಕೊಳ್ಳೋಂಥದ್ದು ನಮಗೆ ಗೊತ್ತಿದೆ ಅಂದಮೇಲೆ ನಾವು ಯಾಕೆ ಹೋರಾಟ ಮಾಡಿ ಆ ವರದಿನ ಅನುಷ್ಠಾನಕ್ಕೆ ತನ್ನಿ ನಾವು ಹೋಗಲ್ಲಿ ಕೆಲಸಕ್ಕೆ ಇಟ್ಟಿಸ್ಕೊಂತೀವಿ ಅಂತ ಹೇಳಬೇಕು? ಯಾಕೆ ನೀವೇನು ತಗೊಳ್ಳದೆ, ಯಾವ ಸವಲತ್ತು ಸೌಕರ್ಯಗಳು ತಗೊಳ್ಳದೆ ಇದ್ದಿದ್ರೆ ನಾವು ನಿಮ್ಮನ್ನು ಕೇಳ್ತಿರ್ಲಿಲ್ರಿ. ನಾವು ನಿಮಗೆ ಭೂಮಿ ಕೊಟ್ಟಿದ್ದೀವಿ, ನಮ್ಮ ನೆಲದ ಎಲ್ಲ ಸವಲತ್ತುಗಳನ್ನು ನಿಮಗೆ ಕೊಟ್ಟಿದ್ದೀವಿ. ಟ್ಯಾಕ್ಸ್ ಕಟ್ತಾ ಇದೀವಿ. ಏನ್ ಟ್ಯಾಕ್ಸ್ ಕಟ್ತಾ ಇದೀವಿ? ತೆರಿಗೆ ಕಟ್ತೀವಿ. ನಿಮ್ಮ ರಾಜ್ಯ ಸರ್ಕಾರಕ್ಕೆ ಟ್ಯಾಕ್ಸ್ ಫ್ರೀ ಕೊಟ್ಟಿದ್ದೀವಿ. ನಾವು ಬಾರಿ ಕಡಿಮೆ ಇದರಲ್ಲಿ ನಮ್ಮ ಕಂಪನಿಗಳು ಬಂದಿರೋದು ನಿಮಗೆ ಡೆವಲಪ್ ಆಗಿದೆ, ಅಭಿವೃದ್ಧಿ ಆಗಿದೆ. ಏನು ಡೆವಲಪ್ ಆಗಿದೆ? ನಿಮ್ಮಿಂದ ಏನು ಡೆವಲಪ್ ಆಗಿದೆ? ನಿಮಗೆ ಒಳ್ಳೆ ರಸ್ತೆ ಕೊಟ್ಟಿದ್ದೀವಿ, ನೀರು ಕೊಟ್ಟಿದ್ದೀವಿ, ರಿಯಾಯಿತಿ ದರದಲ್ಲಿ ಜಮೀನು ಕೊಟ್ಟಿದ್ದೀವಿ, ನಿಮಗೆ ರಿಯಾಯಿತಿ ಇಲ್ಲಿ 16 ವರ್ಷ ಟ್ಯಾಕ್ಸ್ ಫ್ರೀ ಮಾಡಿದ್ದೀವಿ. ನೀವೇನು ನಮಗೆ ಕೊಟ್ರಿ? ಈ ನಿಮ್ಮ ಹೋರಾಟಕ್ಕೆ ಯಾರೆಲ್ಲ ಸಾಥ್ ಕೊಡ್ತಿದ್ದಾರೆ? ಸಾಹಿತಿಗಳು, ಕಲಾವಿದರು ಬಿಟ್ಟು ಬಹುಶಃ ಈಗ ನಮ್ಮ ಜೊತೆಲಿ ನಿಂತಿರುವಂಥವ್ರು ಒಂದಷ್ಟು ಕಲಾವಿದರು, ಒಂದಷ್ಟು ಸಾಹಿತಿಗಳು, ಹೌದು, ರಾಜಕೀಯ ವಲಯ ಒಂದು ಬಿಟ್ಟರೆ, ರಾಜಕಾರಣದ ವಲಯ ಒಂದು ಬಿಟ್ಟರೆ ಬಹುತೇಕ ವಲಯಗಳಲ್ಲಿ ಇವತ್ತು ನಮ್ಮ ಜೊತೆಲಿ ನಿಂತುಕೊಳ್ಳಿಕ್ಕೆ ಜನ ಇದ್ದಾರೆ, ಬರ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲರ ಬೆಂಬಲ ಈ ಹೋರಾಟಕ್ಕೆ ಸಿಕ್ಕಿದೆ. ಕಡೆಯದಾಗಿ ರಿಪಬ್ಲಿಕ್ ಕನ್ನಡದ ಮೂಲಕ ಏನು ಹೇಳೋದಕ್ಕೆ ಬಯಸ್ತೀರಿ? ನನ್ನ ಜನಕ್ಕೆ ಹೇಳ್ತೀನಿ, ನೀವು ಇಲ್ಲಿವರೆಗೂ ಎಷ್ಟು ಮಟ್ಟಿಗೆ ನನ್ನ ಭಾಷೆ, ನನ್ನ ಸಂಸ್ಕೃತಿ, ನಮ್ಮ ನೆಲ, ನಮ್ಮ ಸ್ವಾಭಿಮಾನ, ನಮ್ಮ ಹಕ್ಕು ಅಂತ ಅಂದ್ಕೊಂಡಿದ್ರೋ ಗೊತ್ತಿಲ್ಲ. ಇನ್ಮೇಲೆ ಕರ್ನಾಟಕದ ನೆಲದಲ್ಲಿ ಇಲ್ಲಿ ಸಾರ್ವಭೌಮತೆಯಿಂದ ಬದುಕಬೇಕು ಅನ್ನೋದಾದರೆ ನಿಮ್ಮ ಸ್ವಾಭಿಮಾನದ ಕಿಚ್ಚು ಯಾವತ್ತು ಪರಕೀಯರ ಜೊತೆಯಲ್ಲಿ ರಾಜಕೀಯ ಮಾಡ್ಕೋಬೇಡಿ, ರಾಜಿ ಮಾಡ್ಕೋಬೇಡಿ. ಹಾಗಾಗಿ ನಿಮ್ಮ ನೆಲದಲ್ಲಿ ನಿಮ್ಮ ಬದುಕು ಅಡಗಿದೆ ಅನ್ನೋ ಅರ್ಥ ಸತ್ಯವಾಗದಾದರೆ ಹೋರಾಡೋಣ, ಎಲ್ಲರೂ ಒಟ್ಟುಗೂಡಿ ಹೋರಾಡಬೇಕಾಗತ್ತೆ. ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಳೇಬೇಕಾಗತ್ತೆ. ಅದಕ್ಕಾಗಿ ಕನ್ನಡಿಗರು ಇನ್ನು ಒಂದಷ್ಟು ಮೌನವನ್ನು ಮುರಿದು ನಿಂತ್ಕೊಂಡು ಗರ್ಜಿಸಿ ನಮ್ಮ ಹಕ್ಕನ್ನು ಪಡ್ಕೊಳ್ಳುವ ತಾಕತ್ತು, ಶಕ್ತಿ ನಮ್ಮ ಕನ್ನಡಿಗರಿಗೆ ಬರಲಿ ಅಂತ ಹೇಳ್ತೀನಿ. ಓಕೆ, ತುಂಬ ಧನ್ಯವಾದಗಳು ನಾರಾಯಣಗೌಡ್ರೆ, ಇಷ್ಟೊತ್ತರೆಗೂ ನಮ್ಮೊಂದಿಗೆ ಮಾತಾಡಿದ್ದಕ್ಕೆ. ಈ ನಿಮ್ಮ ಹೋರಾಟಕ್ಕೆ ಒಂದು ಅಂತ್ಯ ಸಿಗಲಿ, ಯಶಸ್ಸು ಸಿಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಅಲ್ಲಿವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಕನ್ನಡಿಗರಿಗೋಸ್ಕರ, ಕನ್ನಡ ಪರ ಹೋರಾಟಗಾರರಿಗೋಸ್ಕರ ಯಾವಾಗಲೂ ಕನ್ನಡಿಗರ ಹಿಂದೆ ನಿಲ್ಲುವಂಥ ಕೆಲಸವನ್ನು ಮಾಡುತ್ತೆ, ಮುಂದೆಯೂ ಕೂಡ ಮಾಡ್ತಾ ಇರುತ್ತೆ ಅಂತ ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.